ಹಲೋ, ನನ್ನ ಹೆಸರು ಸುರೇಶ್. ನಾನು ಇಂಡಿಯಾ ಫ್ಲೆಕ್ಸಿಬಲ್ಸ್ ಅಂತ ಒಂದು ಸ್ಮಾಲ್ ಸ್ಕೇಲ್ ಯೂನಿಟ್ ಪಾರ್ಟ್ನರ್. ನಾನು 3 ಜನ ಪಾರ್ಟ್ನರ್ ಇದ್ದೀವಿ ಆ ಕಂಪ್ನಿಗೆ. ನಾವು ಹೈಡ್ರೋಲಿಕ್ ಆ್ಯಂಡ್ ನ್ಯೂಮ್ಯಾಟಿಕ್ ಓಸ್ ಅಸೆಂಬ್ಲೀಸ್ ಮಾಡ್ತೀವಿ. ನಾ ಸೆಕೆಂಡ್ ಗೇರ್ ಬಗ್ಗೆ ನನಗೆ ಕಾರ್ನಲ್ಲಿ ಹೋಗ್ತಾ ಪ್ರೋಗ್ರಾಮ್ ಒಂದಿನ ಕೇಳಿದೆ, ಅದರಿಂದ ಗೊತ್ತಾಯಿತು. ಆಮೇಲೆ ಕೌನ್ಸಿಲಿಂಗ್ ಬಂದೆ ಒಂದಿನ. ಅದಾದಮೇಲೆ ಒಂದು 6 ಮಂತ್ಸ್ ಆದಮೇಲೆ ನಾನು ಕೋರ್ಸ್ ತೊಗೊಂಡೆ. ನಾನು ಕೋರ್ಸ್ನಲ್ಲಿ ಫಸ್ಟ್ ಥಿಂಗ್ ಅಂದರೆ ಎಂಡ್ ಪಾಯಿಂಟ್ ಇಸ್ ಟು ಒಂದು ಸಾಲಿಡ್ ಬಿಸ್ನೆಸ್ ಪ್ಲ್ಯಾನ್ ಹೆಂಗೆ ಮಾಡೋದು ಅನ್ನೋದು ಒಂದು ಅಲ್ಟಿಮೇಟ್ ಗೋಲು. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸಲ್ಲಿ ಒಂದು ಸ್ಟೆಪ್ ಆದಮೇಲೆ ಪ್ರೋಸೆಸ್ ಹೇಳ್ಕೊಡ್ತಾ ಬರ್ತಾರೆ. ಅದೆಲ್ಲ ಈಚ್ ಪ್ರೋಸೆಸ್ಸು ನಾವೇ ಮಾಡಿ ನಾವೇ ಬಿಸ್ನೆಸ್ ಪ್ಲ್ಯಾನ್ ಮಾಡೋದು. ಈಗ ಸ್ಟಾರ್ಟ್ ಮಾಡಿದ್ರೆ ನಮ್ಮದು ಮಾರ್ಕೆಟಿಂಗ್ ಪಾಲಿಸಿ ಏನಿದೆ, ಸ್ಟ್ರಾಟಜೀಸ್ ಹೆಂಗಿರಬೇಕು, HR ಪಾಲಿಸಿ ಏನಿರಬೇಕು, ಮತ್ತು ಫೈನಾನ್ಷಿಯಲ್ ಸ್ಟ್ರಾಟಜೀಸ್ ಏನಿರಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಈಚ್ ಪ್ರೋಸೆಸ್ ಮಾಡ್ಕೊಂಬಂದು ಅಲ್ಟಿಮೇಟ್ಲಿ ಒಂದು ಬಿಸ್ನೆಸ್ ಪ್ಲ್ಯಾನ್ ಅದು. ಅದರಲ್ಲಿ ನಮ್ಮ ಟಾರ್ಗೆಟ್ ರೆವಿನ್ಯೂ ಎಷ್ಟು ಟಾರ್ಗೆಟ್ ಲಾಸ್ಟ್ ಇಯರ್ ಎಷ್ಟು ಮಾಡಿದ್ವಿ, ಕರೆಂಟ್ ಇಯರ್ ಎಷ್ಟು ಮಾಡ್ತೀವಿ, ನೆಕ್ಸ್ಟ್ 3 ಇಯರ್ಸ್ಗೆ ಎಷ್ಟು ಮಾಡ್ತೀವಿ ಅಂತೆಲ್ಲ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು, ಮತ್ತು 12 ಸೂತ್ರಸ್ ಅಂತ ಈಚ್ ಸ್ಟ್ರಾಟಜಿಯಿಂದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೆಲ್ಲ ತಗೊಂಡು ನಮ್ಮದೇ ಸೂತ್ರಗಳು ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಹೆಂಗೆ ಅಚೀವ್ ಮಾಡೋದು ಆ ಪ್ರೋಸೆಸ್ನ ಸೆಕೆಂಡ್ ಗೇರ್ನಲ್ಲಿ ಕಲಿತೆ. ಎಲ್ಲ ಪ್ರೋಸೆಸ್ ಅವ್ರು ಹೇಳ್ಕೊಟ್ರು, ಬಟ್ ಈಚ್ ಸ್ಟೆಪ್ಸು ನಾವೇ ಮಾಡಿ ನಾವು ಬಿಸ್ನೆಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಒಂದು ಲೈಫ್ನಲ್ಲಿ ಒಂದು ಟೂಲ್ ಕಲ್ತಾಗೆ ಎವ್ರಿ ಇಯರ್ ಅಪ್ಡೇಟ್ ಮಾಡ್ಕೊಡ್ಬೋದು ನಾವೇನೆ, ಅದನ್ನ ಕಂಟಿನ್ಯೂ ಮಾಡ್ಬೋದು. ಥ್ಯಾಂಕ್ ಯು.